ಯಾಕೋ ಅಳ್ತಾ ಇದೆಯಾ? ಲೋ ಯೋಗಿ ಮಗ, ಏನಿಲ್ಲ. ಯಾಕೋ ಒಳ್ಳೆ ಗಂಡ್ಸತ್ ಮುಂಡೆ ಥರ ಮಾಡ್ಕೊಂಡಿದೆ ಮುಖಾನ. ನಾನು ಅಮೇರಿಕಾಗ ಹೋಗ್ತಿರೋದು. ಇಲ್ಲೇ ಹುಬ್ಳಿ ಕಣೋ. ನಿನ್ನ ಪಾದಾಗೆಲ್ಲ ಸಿಗ್ತಿರ್ಬೋದು ಮಗ. ಅದೆಲ್ಲ ಆಗಲ್ಲ ಮಗ, ಅಷ್ಟೇ ಮುಗೀತು. ನಿನ್ನ ಕೆಲಸದಲ್ಲಿ ಬ್ಯುಸಿಯಾಗಿ ಹೋಗ್ತೀಯಾ, ಅಲ್ಲಿ ಬೇರೆ ಹುಡುಗರು ಫ್ರೆಂಡ್ಸ್ ಆಗ್ತಾರೆ. ಮಗ ನಾವು 3 ಜನ ಇರೋಂಗೆ ಒಂದು ಗ್ರೂಪ್ ಮಾಡ್ಬಿಡು. ಆ ಸಕ್ಕರೆ ಕುಮ್ಮಿ ಇರೋ ಗ್ರೂಪ್ ಬೇಡ, ಸಪ್ರೇಟಾಗಿ ಇನ್ನೊಂದು ಮಾಡು. ಅದರಲ್ಲಿ ಮೆಸೇಜ್ ಮಾಡ್ಕೊಂಡಿರೋಣ. ಮಗ ನೀನು ಡೈಲಿ ಟೀ ಹಾಕಕ್ಕೆ ಹೋಗ್ತಿದ್ವಲ್ಲ, ಆ ಟೈಮ್ಗೆ ಒಂದು ವಿಡಿಯೋ ಕಾಲ್ ಹಾಕ್ಬಿಡು. ಟೆಕ್ನಾಲಜಿ ಇಲ್ವಾ ಈಗ? ಸರಿ ಸರಿ ಬ್ಯಾಕ್ ಬಿಡು ಮಗ. ಎಷ್ಟು ಗಂಟೆಗೆ ಬಸ್ಸು? 10:15. ಹಾಂ, ಇನ್ನೂ ಟೈಮ್ ಇದೆಯಲ್ಲ, ನಮ್ಮ ಅರ್ಧ ಟೀ ಕುಡ್ಕೊಂಡು ಹೋಗೋಣ. ನಿಲ್ಸೋ ಗಾಡಿ. ಯಾಕೆ ಹಂಗೆ ಆಡ್ತಿದ್ಯಾ ಮಗ? ಹೇಳ್ತಾ ಇದ್ದೀನಿ, ಮುಚ್ಕೊಂಡಿದ್ರೆ ಸರಿ. ಆವಾಗಲಿಂದ ಶುರು ಅಂತ ಅತ್ತಾನೆ ಅವನೇ. ಹೌದು ಕಣೋ, ಚಿಕ್ಕ ವಯಸ್ಸಿಂದ ಜೊತೆಗೆ ಇದ್ವಿ. ಹಂಗಂತ ಸಾಯೋ ತನಕ ಜೊತೆಗೆ ಇರೋಕ್ಕಾಗತ್ತಾ? ದುಡಿಮೆ ಜವಾಬ್ದಾರಿ ಎಲ್ಲ ಬಂದಮೇಲೆ ಎಲ್ಲರ ದಾರಿನ ಬದಲಾಗ್ಲೇಬೇಕು ಮಗ. ಅಲ್ಲೇನೋ ಒಳ್ಳೆ ಕೆಲಸ ಆಗ್ತಿದೆ, ಮಾಡಿ ಮುಂದೆ ಬರಲಿ ಮಗ. ತಿಕ್ಕ ಮುಚ್ಕೊಂಡು ಬಸ್ ಸ್ಟಾಪ್ ಹತ್ರ ನಡಿ. ಎಲ್ಲೂ ಸ್ಟಾಪ್ ಆಗೋದು. ನಿನ್ನೆ ಮೊನ್ನೆ ಕಾಲೇಜ್ ಮುಗ್ದಂಗಿದೆ. ಬಂಕ್ ಮಾಡಿ ಫಿಲಮ್ಗೆ ಹೋಗಿದ್ದು, ಟ್ರಿಪ್ ಹೋಗಿದ್ದು. ಈ ನನ್ನ ಮಗ ಡವ್ ಪ್ರಗತಿ ವಿಷಯಕ್ಕೆ ಇಡೀ ಎ ಸೆಕ್ಷನ್ ಜೊತೆ ಕಿರಿಕ್ ಮಾಡ್ಕೊಂಡಿದ್ದು. ಎಷ್ಟು ಬೇಗ ದೊಡ್ಡವರಾಗ್ಬಿಟ್ವಿ ಮಗ, ಮತ್ತೆ ಆ ಟೈಮ್ ಸಿಗಲ್ಲ. ಜವಾಬ್ದಾರಿ ಜಾಸ್ತಿ ಆದಂಗೆ ಫ್ರೆಂಡ್ಸ್ ಕೊಡೋ ಟೈಮ್ ಕೂಡ ಕಡಿಮೆ ಆಗಿಬಿಡುತ್ತೆ. ಆಮೇಲೆ ಮದುವೆ, ಫ್ಯಾಮಿಲಿ, ಮಕ್ಕಳು, ಎಲ್ಲರ ದಾರಿನೂ ಬೇರೆ ಬೇರೆನೆ. ಹಳೇದೆಲ್ಲ ನೆನಪಾಗ್ತಿದೆ ಮಗ. ನಮ್ಮ ಪಾಂಡವ್ರ ಗ್ರೂಪ್ನಲ್ಲಿರೋ ಕಿಶೋರ, ಶ್ಯಾಡೋ ಕೆಲಸದ ಮೇಲೆಲ್ಲ ಮಾರ್ತಾಳಿಗೆ ಶಿಫ್ಟ್ ಆದರು. ಮತ್ತೆ ಸೇರಕ್ಕೆ ಮುಹೂರ್ತನೇ ಸಿಗಲಿಲ್ಲ. ಇನ್ನು ನೀನು ಹುಬ್ಳಿ, ಒಬ್ಬೊಬ್ಬರೇ ಬೇರೆ ಆಗ್ತಿದ್ದೀವಿ ಮಗ. ಆಯ್ತಾಯ್ತು ಸಾಕು. ಈಗ ಅವನು ನೆಮ್ಮದಿಯಾಗಿ ಹೋಗಿ ಬರಲಿ ಮಗ. ಹೊರಡು. ಇಲ್ಲಾಂದರೆ ಈ ನನ್ನ ಮಗ 10 ಇಲ್ಲೇ ಮೆಗಾ ಸೀರಿಯಲ್ ತೋರಿಸ್ಬಿಡ್ತಾನೆ. ಬರ್ಲಾ? ಹಾಂ ಬರ್ಲಾ? ಮಗ, ನಿನ್ನ ಹುಡುಗಿ ಯಾಕೆ ಬಿಟ್ಟು ಅಲ್ಲ ಅಂತ ಗೊತ್ತಾಯ್ತು ಕಣ. ಯಾಕೋ? ನೀನು ಹಿಂಗೆ ನಾನು ಅಂದ್ಕೊಂಡಿದ್ರೆ ಅವಳು ಏನು ಅನ್ಕೊಳ್ಳಲ್ಲ ಹೇಳು? ಹಾಂ ಬಿಡೋ, ಆಯಿತು ಸರಿ. ಹುಷಾರು ಮಲ್ಲಿ, ಸಿಗ್ತಿರೋಣ. ಬರಲಾ? ಸಿಗ್ತಿರೋಣ. ಹುಷಾರ್ ಗುರು. ರೀಚ್ ಆದ ತಕ್ಷಣ ಫೋನ್ ಮಾಡು.